ಬೀದರ್ ಜಿಲ್ಲೆಯಲ್ಲಿ ಜಿಂಕೆ ಬೇಟೆಯಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಟ್ಟು 6 ಬೇಟೆಗಾರರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಸದ್ಯ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಬೀದರ್ ತಾಲೂಕಿನ ಚೊಂಡಿ ಮಮದಾಪುರ ಹುಲ್ಲುಗಾವಲು ಪ್ರದೇಶದ ಕೃಷ್ಣ ಮೃಗಗಳ ಆವಾಸದಲ್ಲಿ ಆಗಸ್ಟ್ 17ರಂದು ಬೆಳಗ್ಗೆ ಜಿಂಕೆ ಬೇಟೆಯಾಡಿದ ಘಟನೆ ನಡೆದಿತ್ತು. ಬೇಟೆಗಾರರ ಬಗ್ಗೆ ಚೊಂಡಿ ಗ್ರಾಮದ ಗ್ರಾಮಸ್ಥರು ಜನವಾಡ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳಕ್ಕೆ ತೆರಳಿದ್ದರು. ಪೊಲೀಸರು ಬರುತ್ತಿದ್ದಂತೆ 3 ಬೇಟೆಗಾರರು ಪರಾರಿಯಾಗಲು ಯತ್ನಿಸಿದ್ದು, 3ರನ್ನು ಪೊಲೀಸರು ಬಂಧಿಸಿದ್ದರು. ಬಂಧಿತರಿಂದ ಬೇಟೆಗೆ ಬಳಸಿದ್ದ ಬಂದೂಕು ಹಾಗೂ ವಾಹನವನ್ನು ವಶಕ್ಕೆ ಪಡೆಯಲಾಗಿತ್ತು. ಘಟನೆ ಬಳಿಕ ಬಸವ ಕಲ್ಯಾಣದ ಎಸಿಎಫ್ ಮುನೀರ್ ಅಹಮದ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ತನಿಖೆ ಮುಂದುವರಿಸಲಾಯಿತು. ಈ ತಂಡದಲ್ಲಿ ಬೀದರ್ ಆರ್ಎಫ್ಒ ಪ್ರವೀಣ್, ಬಸವ ಕಲ್ಯಾಣ ಆರ್ಎಫ್ಒ ಶಿವಕುಮಾರ್, ಹುಮನಾಬಾದ್ ಆರ್ಎಫ್ಒ ಪವನಕುಮಾರ್ ಹಾಗೂ ಭಾಲ್ಕಿ ಆರ್ಎಫ್ಒ ಶಾಂತಕುಮಾರ್ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ತನಿಖೆಯ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದ ಇನ್ನೂ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನು A1 ಶೋಯೇಬ್ ಮಲ್ಲಿಕ್, A2 ಅಬ್ದುಲ್ ಸಯೀದ್, A3 ಮೊಹಮ್ಮದ್ ಹಮೀದ್, A4 ಮೊಹಮ್ಮದ್ ನಾಸೀರ್, A5 ಆರಿಫ್ ಖಾನ್ ಹಾಗೂ A6 ಮೊಹಮ್ಮದ್ ಹಾಜಿ ಎಂದು ಗುರುತಿಸಲಾಗಿದೆ. ಬಂಧಿತರ ಪೈಕಿ 3 ಹೈದರಾಬಾದ್ ಮೂಲದವರಾಗಿದ್ದು, ಮತ್ತು 3 ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನವರು ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು, ಎಲ್ಲಾ 6 ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಸರ್, ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಎಷ್ಟು ಜನ ಸಿಕ್ಕಿದ್ದಾರೆ ಸರ್? ಹೇಗೆ ಆ ದಿನ ಆ್ಯಕ್ಚುಲಿ ವಿಲೇಜರ್ಸೇ 3 ಜನಕ್ಕೆ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪೊಲೀಸ್ ಕಡೆಯಿಂದ ನಮಗೆ. ಆಮೇಲೆ ನಮ್ಮ ತಂಡದಿಂದ ನಾವು 2 ದಿವಸ ಸರ್ಚ್ ಮಾಡಿಕೊಂಡು ಮಿಕ್ಕಿದ 3 ಜನ ಯಾರಿದ್ರು ಅವ್ರಿಗೆ ಕೂಡ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಸೊ ಒಟ್ಟು 6 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾವ ಸ್ಥಳದಿಂದ ಬಂದಿದ್ದಾರೆ ಅಂತ ಏನಾರ ಮಾಹಿತಿ ಸರ್? ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರ 3 ಜನ ಚಿಂಚೋಳಿ ತಾಲೂಕು ಕಲಬುರಗಿಯಿಂದ ಇದ್ದಾರೆ, ಮತ್ತು ಮಿಕ್ಕಿದ 3 ಜನ ಹೈದರಾಬಾದ್ ತೆಲಂಗಾಣದ ರೆಸಿಡೆಂಟ್ಸ್ ಇದ್ದಾರೆ. ಸರ್, ಈ ರೀತಿ ಇನ್ಸಿಡೆಂಟ್ ಆಗಿದೆ, ಇವಾಗ ಮುಂದೆ ಆಗುವ ಅಂದರೆ ತಡೆಯೋದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹೇಗೆ ಸರ್? ನೋಡಿ, ಇವಾಗಲೇ ನಮ್ಮ ಸ್ಟಾಫಿಂದ ನಾವು ಪೆರಾಮಿನೇಷನ್ ಮಾಡ್ತೀವಿ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ನಮ್ಮದು ಈ ಏರಿಯಾ ಏನಿದೆ, ಎಸ್ಪೆಷಲಿ ಬೀದರ್ ಬೌಂಡ್ರಿ ಏರಿಯಾ ಇದೆ, ಅದು ತೆಲಂಗಾಣ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಸೆನ್ಸಿಟಿವ್ ಇದೆ. ಆ ದೃಷ್ಟಿಯಿಂದ ನಾವು AI ಬೇಸ್ಡ್ ಕ್ಯಾಮೆರಾ ಅಥವಾ ಬೇರೆ ಟೆಕ್ನಾಲಜಿ ಕೂಡ ಬಳಸಿ ಇನ್ನೂ ನಮ್ಮದು ಪ್ಯಾಟ್ರೋಲಿಂಗ್ ಇನ್ನೂ ಮಾಡರ್ನೈಸ್ ಅಥವಾ ಸೆನ್ಸಿಟಿವ್ ಮಾಡೋದಂತ ಟ್ರೈ ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಟೀಮಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರು, ಹೇಗೆ ತನಿಖೆ ಮಾಡಿದ್ರಿ ಸರ್? ತನಿಖೆ RFO ಬೀದರ್ ಪ್ರವೀಣ್ ಕುಮಾರ್ ಮೋರೆ ಮಾಡ್ತಾ ಇದ್ದಾರೆ. ಆದರೆ ಈಗ 3 ಜನ ಯಾರು ತಪ್ಪಿಸ್ಕೊಂಡು ಹೋಗಿದ್ರು ಅವ್ರಿಗೆ ಸರ್ಚ್ ಮತ್ತು ಅವ್ರಿಗೆ ಕಸ್ಟಡಿಯಲ್ಲಿ ತೊಗೊಳ್ಳಿಕ್ಕೆ ಸ್ಪೆಷಲ್ ಟೀಮ್ ಏನಿತ್ತು ಅದು ನೇತೃತ್ವ ACF ಬಸವ ಕಲ್ಯಾಣ್ ಶ್ರೀ ಮುನೀರ್ ಅಹಮದ್ ಅವರಿದ್ದರು. ಅವ್ರದ್ದು ಲೀಡರ್ಶಿಪ್ಪಲ್ಲಿ ಶಿವಕುಮಾರ್ ರಾಠೋಡ್ RFO ಬಸವ ಕಲ್ಯಾಣ್, ಹಾಗೆ ಪವನ್ ಕುಮಾರ್ ಧೋಕೆ RFO ಹುಮ್ನಾಬಾದ್, ಮತ್ತು ಶಾಂತಕುಮಾರ್ ಡೆಪ್ಯೂಟಿ RFO ಭಾಲ್ಕಿ ಅವರೆಲ್ಲ ಇದ್ದರು. ಸರ್, ಈ ಒಂದು ಪ್ರಕರಣದಲ್ಲಿ 3 ಚಿಂಚೋಳಿ ಮತ್ತು 3 ಹೈದರಾಬಾದ್ ಕಡೆಯವರು ಇದ್ದರು. ಈ ಲೋಕಲ್ ಅವರು ಏನಾದರೂ ಹೆಲ್ಪ್ ಮಾಡಿದರೆ ಹೇಗೆ ಸರ್? ಅವರಿಗೆ ಏನಾರ ಮಾಹಿತಿ ಸಿಕ್ಕಿದೆಯಾ? ಈಗ 3 ಜನ ಯಾರು ಇದ್ದಾರೆ ಅವರು ಲೋಕಲ್ ಚಿಂಚೋಳಿ ತಾಲೂಕು ಅಲ್ಲಿಂದ ಇದ್ದಾರೆ, ಅಂದರೆ ಲೋಕಲ್ ಇದ್ದಾರೆ, ಇಲ್ಲಿಂದ ಹತ್ತಿರ ಅಂತ ಇಲ್ಲ. ಒಂದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಲ್ಲ ಆಯ್ತಲ್ಲ ಸರ್, ಅಲ್ಲಿಲ್ಲ. ರಾದರ್ ಅಪೋಸಿಟ್ ಟು ದ್ಯಾಟ್ ನಮ್ಮ ಏನು ಚೊಂಡಿ ಮತ್ತು ಮಮದಾಪುರ ತಾಂಡ ಏನಿದೆ ಅವರೇ ಜನ ಅವರಿಗೆ ಹಿಡಿದು ನಮ್ಮ 3 ಜನಕ್ಕೆ ಅವರೇ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಲ್ಲಿ ಯಾರು ಅವರಿಗೆ ಹೆಲ್ಪ್ ಮಾಡಿದ್ರೆ ಅಂಥದ್ದು ಯಾವುದು ಸುದ್ದಿ ಇಲ್ಲಿ ತನಕ. ಇದೇನು ಕಂಟಿನ್ಯೂ ಮಾಡ್ತೀರಾ, ಏನು ಫಸ್ಟ್ ಟೈಮ್ ಮಾಡ್ತಾರೆ ಅವರು? ನಮ್ಮ ಮಾಹಿತಿ ಪ್ರಕಾರ ಈ ಥರದ್ದು ಇಲ್ಲಿ ಫಸ್ಟ್ ಟೈಮ್ ನಡೀತಾ ಇದ್ದೇನೆ ಈ ಕಡೆ.